ತಲೆಗೆ ಬೇಡ ಕಣೋ, ಇಲ್ಲಿ ಕೊಡೋ. ಅಯ್ಯೋ ಕ್ಯೂಟಿ. ಒಂದ್ ಸ್ವಲ್ಪ ಲೂಸ್ ಆಗಿರ್ಬೇಕು, ಸುಮ್ನೆ ಇರು. ಇಲ್ಲ, ಒಂದ್ ಸೈಜ್ ಚಿಕ್ಕದ್ ಬೇಕು ಮಮ್ಮಿ. ಏಯ್ ಸಾರ್ಸ್ ಎಲ್ಲ ಹಾಕೊಂಡ್ರೆ ಕರೆಕ್ಟ್ ಆಗಿತ್ತು, ಬಾಯಿ ಮುಚ್ಕೊಂಡಿರೆ. 2,500 ಕೊಡ್ತಾಂಡು ಸ್ಟ್ರೈಟ್ ಆಗಿರೋ ತಗೊಂಡು ಒಂದು 3 ತಿಂಗಳು ಹಾಕೊಂಡು ಬಿಸಾಕ್ಬಿಡಿವ. ನಮ್ಮ ಎಲ್ಲ ಅಮ್ಮಂದಿರು ಹಿಂಗೆನಾ? ಹಿಂಗಾದ್ರೂ ಹೆಂಗ್ ಬೇಕಿರೋ ಲೈಟ್ ಹಾಕ್ಬೋದು. ಹಿಂಗೆ ಫುಲ್ 360 ಡಿಗ್ರಿ ಬೆಂಡ್ ಆಗುತ್ತೆ. ನೈಸ್. ಎಲ್ಲದ್ರಲ್ಲಾಗಿ ಎಲ್ಲಾದ್ರೂ ಯೂಸ್ ಆಗುತ್ತೆ. ತುಂಬ ಚಿಕ್ಕ ಬಾಟಲು, ನಮ್ಮ ಪಾಪು ಕೊಟ್ಬಿಡ್ಬೋದು. Hey guys, welcome back to my YouTube channel Yashu Vlogs. So guys, ಇವತ್ತು another weekend vlog. ಇವತ್ತೇನಂದ್ರೆ ನಮ್ಮ ಪಾಪುದು ಆನ್ಯುವಲ್ ಡೇ ಇದೆ. ಸೊ ಅವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನ ಸ್ಕೂಲಿಂಗ್ದು ಮೊದಲನೇ ಆನ್ಯುವಲ್ ಡೇ ಇದು. ಫಸ್ಟ್ ಟೈಮ್ ಅವ್ನು ಡ್ಯಾನ್ಸ್ ಮಾಡ್ತಾ ಇರೋದು ನಾವು ನೋಡ್ತಾ ಇರೋದು. ನಮ್ಗೆ ಗೊತ್ತಿಲ್ಲ, ಐ ಆಮ್ ಎಕ್ಸೈಟೆಡ್. ನಮ್ಮ ಪಾಪು ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅನಿಸ್ತಾ ಇದೆ ಗೈಸ್. ಸೊ ನೋಡೋಣ ಏನು ಮಾಡ್ತಾನೆ, ಏನು ಕತೆ ಅಂತ. ಹೋಗ್ಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ನಾನು, ಅಮ್ಮ, ಬಾವ ಬಂದಿದ್ದಾರೆ. ಸೊ ಅವ್ರ ಜೊತೆ ಹೋಗ್ಬೇಕು ಈಗ. ಇವಾಗ ಒಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು. ಇದು ಏನಂದರೆ ಪೂಮಾ ಗೈಸ್. ಪೂಮಾಯಿಂದ ಒಂದು ಶೂ ಆರ್ಡ್ರ್ ಮಾಡಿದ್ದೀನಿ. ನನ್ನ ಫಸ್ಟ್ ಎವರ್ ಬ್ರ್ಯಾಂಡೆಡ್ ಫುಟ್ವೇರ್ ಅಂತ ಅಂದ್ಕೊಳ್ಳಿ. ಝುಡಿಯೋ ಬಿಟ್ಟರೆ ನಾನು ಇನ್ಯಾವ ಬ್ರ್ಯಾಂಡ್ಸ್ದು ಫುಟ್ವೇರ್ ಯಾವತ್ತೂ ತಗೊಂಡೇ ಇಲ್ಲ. ಮುಂಚೆ ಸ್ಕೂಲ್ ಡೇಸಲ್ಲಿ ಬಾಟಾದು ಶೂಸ್ ಎಲ್ಲ ಕೊಡಿಸ್ತಾ ಇದ್ರಲ್ಲ, ಸ್ಕೂಲ್ ಶೂಸು ಆ ಥರದಷ್ಟೇ. ಅದು ಬಿಟ್ಟರೆ ನನ್ನ ಫಸ್ಟ್ ಎವರ್ ಬ್ರ್ಯಾಂಡೆಡ್ ಶೂ ಅಂದ್ಕೊಳ್ಳಿ. ಓಪನ್ ಮಾಡೋಣ. ನಾನು ಸೈಜ್ ಎಲ್ಲ ಚೆಕ್ ಮಾಡಬೇಕು. ಆ್ಯಕ್ಚುಲಿ ನಾನು ಇನ್ನೂ ಓಪನ್ನು ಮಾಡಿಲ್ಲ. ಇವಾಗ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಫುಟ್ವೇರ್ಸ್ಗೆಲ್ಲ ಇನ್ವೆಸ್ಟ್ ಮಾಡಕ್ ಇಷ್ಟ ಆಗತ್ತೆ. ನಂಗೆ ಇನ್ನೂ ನನ್ನ ವಿಶ್ ಲಿಸ್ಟ್ ಅಲ್ಲಿ ನೈಕಿ, ಆಮೇಲೆ ಬರ್ಕಿನ್ ಸ್ಟಾಕ್, ಆಮೇಲೆ ಅಡಿಡಾಸ್ ಇದೆಲ್ಲಾನು ಬರ್ಬೇಕು ಅಂತ ಆಸೆ ಇದೆ. ಬಟ್ ದ ಥಿಂಗ್ ಇಸ್, ನಾನು ಇದು ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಹೊರಗಡೆ ಕೆಲಸ ನಡೀತಾ ಇದೆ ಗೈಸ್ ನಮ್ಮ ಮನೆದು. ಇನ್ನು ಅದೆಲ್ಲ ಮುಗಿಯೋಕೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಕ್ಲೋತ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಎಷ್ಟೇ ದುಡ್ಡು ಕೊಟ್ಟು ತಗೊಂಡಿದ್ರು 1-2 ಸಲ ಅಷ್ಟೇ, ಅದಾದ್ಮೇಲೆ ಹಾಕೊಳಕ್ ಇಷ್ಟ ಆಗಲ್ಲ. ಅಯ್ಯೋ ಇದು ಎಷ್ಟೊಂದ್ ಸಲ ಹಾಕೋಬಿಟ್ಟಿದೀನಿ ಏನೋ ಫೀಲ್ ಆಗ್ಬಿಡುತ್ತೆ. ಬಟ್ ಸ್ಲಿಪ್ಪರ್ಸ್ ಎಲ್ಲ ಹೆಂಗಂದ್ರೆ, ನಾನು ಜುಡಿಯೋದು ಒಂದು ಫ್ಲಾಟ್ಸ್ ತಗೊಂಡಿದ್ನಲ್ಲ, ಅದನ್ನ 15 ದಿನದಿಂದ ಕಂಟಿನ್ಯೂಸ್ ಆಗಿ ಅದೇ ಹಾಕೋತಾ ಇದೀನಿ. ಹಂಗೆ ನಾನು ಅದು ತುಂಬಾ ಸಲ ಹಾಕೊಂಡ್ಬಿಡ್ತೀನಿ ನಾನು. ಹಂಗಾಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಆಗತ್ತೆ ನಂಗೆ. ಚೆನ್ನಾಗಿರೋ ಬಾಕ್ಸೇ ಕೊಟ್ಟಿಲ್ಲ. ಎಲ್ಲ ಇದಾಗ್ಬಿಟ್ಟು ದೊಡ್ಡದಾಯ್ತು ಅನ್ಸುತ್ತೆ. ಚೆನ್ನಾಗಿದೆ. ಎಷ್ಟು ಪೇ ಮಾಡಿದೆ ಗೊತ್ತಾ ಇದಕ್ಕೆ? 2500 ಏನೋ ಅನ್ಸುತ್ತೆ. ಹಾಕೊಂಡು ನೋಡ್ಬೇಕು. ಮೋಸ್ಟ್ಲಿ ದೊಡ್ಡದಾಗತ್ತೆ ಅನ್ಸುತ್ತೆ ನನಗೆ. ರಿಟರ್ನ್ ಮಾಡ್ಬೇಕಾಗ್ಬೋದು. ಲೆಟ್ ಮೀ ಚೆಕ್. ಗೈಸ್, ಲೂಸು ಗೈಸ್. ಏನ್ ಲೂಸ್? ಒಂದ್ ಸ್ವಲ್ಪ ಲೂಸ್ ಆಗಿರ್ಬೇಕು, ಸುಮ್ನೆ ಇರು. ಇಲ್ಲ, ಒಂದ್ ಸೈಜ್ ಚಿಕ್ಕದ್ ಬೇಕು ಮಮ್ಮಿ. ಏಯ್ ಸಾರ್ಸ್ ಎಲ್ಲ ಹಾಕೊಂಡ್ರೆ ಕರೆಕ್ಟ್ ಆಗಿತ್ತು, ಬಾಯಿ ಮುಚ್ಕೊಂಡಿರೆ. 2,500 ಕೊಡ್ತಾಂಡು ಸ್ಟ್ರೈಟ್ ಆಗಿರೋ ತಗೊಂಡು ಒಂದು 3 ತಿಂಗಳು ಹಾಕೊಂಡು ಬಿಸಾಕ್ಬಿಡಿವ. ನಮ್ಮ ಎಲ್ಲ ಅಮ್ಮಂದಿರು ಹಿಂಗೆನಾ? ಇನ್ನೊಂದು ಸೈಜ್ ಚಿಕ್ಕದು ತಗೋಬೇಕು ಗೈಸ್. ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡಿ ಇನ್ನೊಂದು ಸೈಜ್ ಚಿಕ್ಕದು ಆರ್ಡರ್ ಮಾಡಬೇಕು. ಯಾ It's not a game, it's a rich thing. ನೋಡಿ ಗೈಸ್, ನಮ್ಮ ಪಾಪಂದು ಬಟ್ಟೆ ಒಂಥರ ಚೆನ್ನಾಗಿದೆ. ಶಿಮ್ರಿ ನೋಡಿ, ಈ ಥರ ಎಲ್ಲ ಏನೇನೋ ಇದೆ. ಕ್ವಾಲಿಟಿ ಚೆನ್ನಾಗಿದೆ ಕಣೆ, ಅದಕ್ಕೆ. ಸಿ ಇಲ್ಲೂ ಅಷ್ಟೆ.
ಫುಲ್ ಶಿಮ್ರಿ ಚೆನ್ನಾಗಿದೆ ಒಂಥರ. ಬಟ್ ಅವನಿಗೆ ಸ್ವಲ್ಪ ಲೂಸೇ ಆಗುತ್ತೆ ಅನಿಸುತ್ತೆ ಅಲ್ವಾ? ಹಿಂಗಿದೆ ಅಪ್ಪ. ಪ್ಯಾಂಟ್ ಲೂಸ್ ಆಗುತ್ತೆ. ನಾನು ಬಂದೆ ಅಲ್ಲಿ ಗಾಡೀಲಿ ಬಂದಿದ್ದಕ್ಕೆ ಫುಲ್ಲು ಚಳಿ ಆಗೋಯ್ತು ಗೈಸ್. ಅದಕ್ಕೆ ಒಂದು ಹಾಕ್ಕೊಂಡಿದ್ದೀನಿ ಇವಳು ಕೊಟ್ಲು ಅಂತ. ಹೌದಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಕ್ಕ ಚಳಿ ಆಗೋಯ್ತು ಗೈಸ್ ಗಾಡೀಲಿ ಬರ್ತಾ ಅಂತೂ. ಅದಕ್ಕೆ ಬಂದಿದ್ದ ತಕ್ಷಣ ಪ್ಲೀಸ್ ಸ್ವೆಟ್ರಿದ್ರೆ ಕೊಡೆ ಅಂತ ಇಸ್ಕೊಂಡು ಹಾಕೊಂಬಿಟ್ಟೆ. ನೋಡಿ ನಮ್ಮ ಅಕ್ಕನ ತೋರಿಸ್ತೀನಿ, ಸುಂದರಿ ಚೆನ್ನಾಗಿದ್ದಾಳ ಗೈಸ್? ರಾಜ್ಕೋಬೇಡ ಬಿಡೆ. ನೋಡಿದ್ದಾರೆ ಬಿಡಿ. ಎಷ್ಟು ಸಲ ನೋಡಿದೆ? ಏನಾದರೂ ಹೇಳೋದಿಲ್ಲ ತೇಜು? ಆಫ್ ಮಾಡಿ. ನಮ್ಮಮ್ಮ ಇವಳು ಇಬ್ಬರು ಏನಾದ್ರು ಹೇಳಿ ಅಂದರೆ ಇದನ್ನೇ ಹೇಳೋದೇ ಮಡಗೆ ಅಂತ ನಮ್ಮಮ್ಮ. ಇಲ್ಲ ಇವಳು ಆಫ್ ಮಾಡೆ ಅಷ್ಟೇ. ಇದೆರಡು ಬಿಟ್ರೆ ಇದೇನು ಹೇಳಕ್ಕೆ ಬರಲ್ಲ ಇಬ್ರಿಗೂ. ಸಾಕು 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 ಬಿಡು ಗೈಸ್. ಮಲ್ಕೊಂಡವನೇ ಗೈಸ್, ಇನ್ನು 6 ಗಂಟೆ ಇವಾಗ ಟೈಮು. ಮಲ್ಗವನೆ ಅಂತ ಇನ್ನೂ ಹೊರಟಿಲ್ಲ ನಾವು. ಮಲ್ಕೊಳ್ಳಿ ಆರಾಮಾಗಿ, ಅಲ್ಲಿ ಹೋಗಿ ತೀಟೆ ಆಡ್ಬಿಡ್ತಾನೆ ಅಂತ. ನೋಡಿ ಗೈಸ್, ಈ ಒಂದು ಚೌಟ್ರಿಯಲ್ಲಿ ನಮ್ಮ ಪಾಪುದು ಆ್ಯನ್ಯುವಲ್ ಡೇ ಇರೋದು. ಸೊ ಹೋಗ್ತಾ ಇದ್ದೀವಿ ಇವಾಗ. ಹಾಯ್ ಬೇಬಿ, 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 ಸೂಪರ್ ಬೇಬಿ. ಗಮ್ ಅಂತ ಗೆಲ್ಲೋ. ಲವ್ ಯು ಹೇಳು. ಲವ್ ಯು ಜೋರಾಗಿ ಹೇಳು. ಲವ್ ಯು ಪಾಪಾ. ನೋಡಿ ಗೈಸ್, ಅವನಿಗೆ ಫುಲ್ ಖುಷಿ. ಗಿಫ್ಟ್ ಇದು ಪ್ರೈಸ್ ಬಂದಿರೋದು. ನನ್ನ ಪ್ರೈಸ್ ಅಲ್ಲ ಅಂತ ಇಸ್ಕೊಬಿಟ್ಟು ಮುಚ್ಕೊಡ್ತವನೆ. ಅದಕ್ಕೆ ಬೇರೆ ಕೊಡಮ್ಮ, ಇನ್ನೊಂದ್ಸಲ ಕೊಡು. ತಿನ್ನೋದಲ್ಲ ಅದು, ತಿನ್ನೋದಲ್ಲ ಕಣೋ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಇವಾಗ ನಮ್ಮ ಪಾಪುದು ಡ್ಯಾನ್ಸ್ ಮುಗಿದ್ದು, ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಹೇ ಗೈಸ್, ಇವಾಗ ಒಳ್ಳೆ ಊಟ ಮಾಡಿದ್ವಿ. ಮಾಡಿಬಿಟ್ಟು ಸುಮ್ಮನೆ ಒಂದು ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ವಾಕ್ ಮಾಡ್ತಾಯಿದ್ದೀವಿ. ನಾನು, ನಮ್ಮ ಅಕ್ಕ, ನಮ್ಮ ಭಾವ, 3 ಜನ. ಅವರೆಲ್ಲ ಅಲ್ಲೇ ಇದ್ದಾರೆ, ಇನ್ನೂ ಡ್ಯಾನ್ಸ್ ನೋಡ್ತಾ ಇದ್ದಾರೆ. ನಮಗೆ ನಮ್ಮ ಪಾಪಂದು ಆಗೋಯ್ತಲ್ಲ, ಇವಾಗ ಇಂಟ್ರೆಸ್ಟ್ ಇಲ್ಲ ನೋಡೋಕ್ಕೆ. ಅದಕ್ಕೆ ಸುಮ್ಮನೆ ಹೊರಗಡೆ ವಾಕ್ ಮಾಡ್ತಾಯಿದ್ದೀವಿ. ಇಲ್ಲೇ ಆ ಕಡೆ ಬರುತ್ತೆ ಅವ್ರದ್ದು ಚೌಟ್ರಿ. ಒಂದು ಸ್ಕೂಲ್ ಇಲ್ಲೇ ಈ ರೋಡಲ್ಲಿ ಬರುತ್ತೆ. ಸೊ ದ್ಯಾಟ್ ಈಸ್ ದ ಅಪ್ಡೇಟ್. ಏನು ಡ್ಯಾನ್ಸ್ ಇದು? ಏನು ಡ್ಯಾನ್ಸ್ರಿ ಇದು? ಏನು ಡ್ಯಾನ್ಸ್ರಿ ಇದು? ಏರಿ ಪಾಪ, ನಾನು ನಿಮ್ಮ ಚಿಕ್ಕಿ ಅಲ್ಲ. ನಾನು ನಿಮ್ಮ ಚಿಕ್ಕಿ ಅಲ್ಲ, ನಾನು ಡಿಂಪೋಕ್ಕನ್ ಚಿಕ್ಕಿ. ಇಲ್ಲ 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 ಇಲ್ಲ, ನಿನ್ನ ಚಿಕ್ಕಿನೇ. ಲವ್ ಯು ಹೇಳು. ಅದಕ್ಕೆ ಬಾಯಲ್ಲಿ ಹತ್ರ ಬಂದು ಹೇಳ್ಬೇಕು. ಮುತ್ತ ಕೊಡು. ಇಲ್ಬಾ ಇನ್ನೊಂದ್ಸಲ. ಬಂಗಾರ. ಹೇ ಗೈಸ್, ನಿನ್ನೆ ರಾತ್ರಿ ವಿಡಿಯೋನ ಕಂಟಿನ್ಯೂ ಮಾಡೋದು ಮರ್ತೋಗ್ಬಿಟ್ಟೆ. ಬಿಕಾಸ್ ನಾವು ಬಂದಿದ್ದು ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ಅನಿಸುತ್ತೆ.
ಸೊ ಅದಕ್ಕೆ ಇವಾಗ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ ನಾವು ಟಿಫನ್ ಎಲ್ಲ ಆಯಿತು, ನಾವೊಂದು ಬರ್ಡೇ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ದಟ್ಸ್ ದ ಅಪ್ಡೇಟ್. ನೋಡಿ, ನಂದು ಇವತ್ತು ಗುಡ್ ಹೇರ್ ಡೇ. ಎಷ್ಟು ಚೆನ್ನಾಗಿ ನನ್ನ ಹೇರ್ ಕಟ್ಟು ಡಿಫೈನ್ ಆಗ್ತಾ ಇದೆ. ವಾ ವಾ ಸೂಪರ್. ಹೋಗೋದಾ? ಏನು ಇಲ್ಲೇ ಇರೋದಾ? ಯಾವಾಗಲೂ ದಿನಾಗ್ಲೂ ದಿನ ಇಲ್ಲೇ ಇದ್ಬಿಡೋಣ? ಊಟ ಎಲ್ಲ ನಮ್ಮನ್ನ ನೀನೇ ನೋಡ್ಕೊಂತೀಯಾ? ಊಟ ಎಲ್ಲ ಆಮೇಲೆ ನೀನೇನು ಕೊಡಿಸ್ತೀಯ ನಮಗೆ? ಅಷ್ಟೇನಾ? ಬೇರೆ ಏನು ಕೊಡ್ಸಲ್ವಾ ನೀನು? ಬಟ್ಟೆ, ಚಪ್ಪಲಿ, ಬ್ಯಾಗು ಕೊಡ್ತೀನಿ, ಚೈನು ಕೊಡಿಸ್ತೀನಿ, ಅದಾದ್ಮೇಲೆ ನಿನ್ ಚೂನು ಕೊಡಿಸ್ತೀನಿ, ನಿನ್ ಚಪ್ಪಲಿನೂ ಕೊಡಿಸ್ತೀನಿ, ಬಟ್ಟೆನೂ ಕೊಡಿಸ್ತೀನಿ. ಆಮೇಲೆ ಇನ್ನೇನು ಕೊಡಿಸ್ತೀಯ? ಇನ್ನೇನು ಕೊಡಿಸ್ತೀಯ? ಆಟ ಸಾಮಾನು. ನಾನೇನು ಮಗು, ನಾನು ಇಂಥರ ಆಟ ಸಾಮಾನಲ್ಲಿ ಆಟ ಆಡೋಕ್ಕೆ? ಬಾ ಈ ಕಡೆ ಬಾ. ಅಮ್ಮ 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 ಏನದು? ಏನು ಮಾಡ್ತಾ ಇದೀಯಾ? ಮುತ್ತು ಕೊಟ್ಟಾ? ನಾನು ಇಷ್ಟನಾ ನಿಂಗೆ? ಇನ್ನೊಂದು ಕೊಡು ಮುತ್ತು. ಇಲ್ಲಿ ತಲೆಗೆ ಬೇಡ ಕಣೋ, ಇಲ್ಲಿ ಕೊಡೋ. ಅಯ್ಯೋ ಕ್ಯೂಟಿ, ಇಲ್ಲಿ ಕೊಡು. ದೇವ್ರೆ ಬಿಡು. ಇವಾಗ ಫಂಕ್ಷನಲ್ಲಿ ಭರ್ಜರಿ ಊಟ ಮಾಡ್ತಾ ಇದ್ದೀವಿ. ನನ್ನ ಮಗ ಏನೂ ತಿಂತಾ ಇಲ್ಲ. ಈ ಫುಲ್ ಸಾಲು ನಮ್ಮದೇ ಗೈಸ್, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ನಮ್ಮ ಫ್ಯಾಮಿಲಿನೇ. ಇಲ್ಲಿ ಪ್ರೇಮಮ್ಮ. ಇವಾಗ ನಾವು ಪಾರ್ಕಿಗೆ ಬಂದಿದ್ದೀವಿ ನನ್ನ ಮಗನ ಆಟ ಆಡ್ಸೋಕ್ಕೆ. ಫುಲ್ಲು ಕಾರಲ್ಲಿ ನಾನು ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ. ಅದಕ್ಕೆ ಇವನಿಗೋಸ್ಕರ ಪಾರ್ಕಿಗೆ ಬಂದಿದ್ದೀವಿ. ಪಾಪ ಇಲ್ಲಿ, ಪಾಪ ಹಾಯ್ ಮಾಡು. ಹಾಯ್. ಗೈಸ್, ಎಷ್ಟೊಂದು ದಿನ ಆದಮೇಲೆ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 3-4 ಡೇಸ್ ಆಯ್ತು ಅನಿಸುತ್ತೆ. ಸೊ ಯಾಕೆ ಶುರು ಮಾಡಿದೆ ಅಂದರೆ, ಎಂಡ್ ಮಾಡೋಣ ಅಂತ ಶುರು ಮಾಡಿದೆ. ಹಾಗೆ ಒಂದೆರಡು ಪಾರ್ಸೆಲ್ಸ್ ಬಂದಿತ್ತು. ಸೊ ಅದನ್ನು ಹಂಗೆ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡೋಣ. ಒಂದು ನಿಮಿಷ. ಓಕೆ, ಸೊ ನಾನು ಇದೇ ವ್ಲಾಗಲ್ಲಿ ಅನಿಸುತ್ತೆ ಪೂಮಾ ಶೂಸ್ ತೋರಿಸಿದ್ದೆ, ಅದು ಮತ್ತೆ ಆರ್ಡ್ರ್ ಮಾಡಿದೆ. ಅದು ತೊಗೊಂಡೋಗಿ ಇನ್ನೊಂದು ತೊಗೊಬಂದು ಕೊಟ್ಟಿದ್ದಾರೆ ಈಗ. ಲೈಕ್ ಅವರೇ ತೊಗೊಂಡೋಗಿ ಎಕ್ಸ್ಚೇಂಜಿಗೆ ಪಿಕಪ್ ಬಂದಿದ್ರಲ್ಲ, ಅವರೇ ಅದು ತೊಗೊಂಡು ಬಂದುಬಿಟ್ರು. ನಂಗೆ ಗೊತ್ತಿರಲಿಲ್ಲ ಇದು ಪೂಮಾ ವೆಬ್ಸೈಟಲ್ಲಿ ಎಕ್ಸ್ಚೇಂಜ್ ಆಪ್ಷನ್ ಇರಲ್ಲ, ರಿಟರ್ನ್ ಆಪ್ಷನ್ ಅಷ್ಟೇ ಇರುತ್ತೆ. ಲೈಕ್ ನಾವು ರಿಟರ್ನ್ ಮಾಡಿದ್ಮೇಲೆ ಮತ್ತೆ ಹೊಸ್ದಾಗಿ ಬುಕ್ ಮಾಡಬೇಕು. ಇದು ಬಿಲ್ಲೇ ಅಂಟಿಸಿಲ್ಲ, ಹಂಗೆ ತೊಗೊಂಡವ್ರೆ. ಓಕೆ, ಫಸ್ಟ್ ಎವರ್ ಬ್ರ್ಯಾಂಡೆಡ್ ಶೂ ಅಂತಲೇ ಅಲ್ಲ, ಏನೂ ಇಲ್ಲ ನನ್ನ ಹತ್ರ ಬ್ರ್ಯಾಂಡೆಡು. ಇಟ್ಸ್ ಓಕೆ, ಮಾರ್ನಿಂಗ್ ಶುಡ್ ಬೈ. ಇದು ದೊಡ್ಡದಾ ಅಂತ ಫೀಲ್ ಆಗ್ತಿದೆ. ನಾನು 5 ತೊಗೊಂಡೆ, ಮುಂಚೆ 6 ಆರ್ಡ್ರ್ ಮಾಡಿದೆ ನಾನು. ಯೂಶ್ವಲಿ ನಾನು ಅಲೆನ್ ಸೋಲಿಯಲ್ದೆಲ್ಲ ಚೆಕ್ ಮಾಡಿದಾಗ ನಂಗೆ 6 ಕರೆಕ್ಟಾಗಿ ಆಗುತ್ತೆ. ಬಟ್ ಇದು ಸ್ವಲ್ಪ ಲೂಸ್ ಇತ್ತು 6, ಅದಕ್ಕೆ 5 ತೊಗೊಂಡೆ. 4 ತೊಗೊಬಿಟ್ರೆ ತುಂಬ ಟೈಟ್ ಆಗಿಬಿಡುತ್ತೆ ಅನಿಸುತ್ತೆ, ಅದಕ್ಕೆ ಐ ವೆಂಟ್ ವಿತ್ 5. ಆಮೇಲಿಂದ ಹಾಕ್ಕೊಂಡು ಟ್ರೈ ಮಾಡಬೇಕು. ಈ ಥರ ಇದೆ, ಸಕ್ಕತ್ತಾಗಿದೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ನೈಸ್. ಓಕೆ, ಆಮೇಲಿಂದ ವೇರ್ ಮಾಡಿ ಚೆಕ್ ಮಾಡಬೇಕು. ಇನ್ನೂ ಒಂದೇನಂದರೆ, ನನಗೆ ವಾಟರ್ ಬಾಟಲ್ ಬೇಕಿತ್ತು. ಏನಕ್ಕಂದರೆ ನಂದು ಕ್ಯೂಬಿಕಲ್ ಇಟ್ಕೊಳ್ಳೋಕ್ಕೆ, ಬಿಕಾಸ್ ನಾನು ಪ್ರಾಪರಾಗಿ ನೀರೇ ಕುಡಿತಾ ಇರಲಿಲ್ಲ. ಈಗೀಗ ಅಲ್ಲಿ ನಾನು
ವಾಟರ್ ಬಾಟಲ್ ಖಾಲಿ ಆದಮೇಲೆ ಮತ್ತೆ ಹೋಗಿ ಫಿಲ್ ಮಾಡ್ಕೊಂಡು ಬಂದು ಮತ್ತೆ ಕುಡಿಯೋದಕ್ಕೂ ಆ ಥರ ಪ್ರಾಪರಾಗಿ ವಾಟರ್ ಕುಡಿತಾ ಇರಲಿಲ್ಲ. ಅದಕ್ಕೆ ಒಂದು ದೊಡ್ಡ ಬಾಟಲ್ ತೊಗೊಬಿಟ್ರೆ ಅದು ಫುಲ್ಲು ಖಾಲಿ ಮಾಡಬೇಕು ಆ ಥರ ಏನಾದರೂ ಇಟ್ಕೊಂಡು ಕುಡಿಬೋದು ಅಂತ ತೊಗೊಂಡೆ. ಇದು ನೋಡಿ ಹೇಗೆ ಬಂದಿದೆ ಅಂತ. ಅಪ್ಪ ನಾನು ನೋಡ್ತೀನಿ ಅಂತ ಬಂದು ನಿಂತ್ಕೊಂಡು ಅದು ಹೆಂಗಿದೆಯೋ, ಶೂ ಹೆಂಗಿದೆಯೋ, ಇದು ಹೆಂಗಿದೆಯೋ. ಅಯ್ಯೋ ಏನು ದೊಡ್ಡದು. ನಂಗೆ ಈ ಥರನೇ ಬೇಕಿತ್ತು, ದೊಡ್ಡದೇ ಬೇಕಿತ್ತು. 1000 ಎಲ್ಲ ಏನಿಲ್ಲ ಪಾಪ. ನೈಸ್, ಚೆನ್ನಾಗಿದೆ. ಅಂದರೆ ಇದು ಫುಲ್ಲು ಟ್ಯಾಂಕ್ ಇಟ್ಕೊಂಡ್ಬಿಟ್ರೆ ಓಕೆ, ನೀನು ಹೇಳ್ತಾ ಇದ್ದೆ ನಂದು ಸ್ಟೋರೇಜ್ ಇಶ್ಯೂ ಆಗೋಯ್ತು. ಇದು ಫುಲ್ ಟ್ಯಾಂಕ್ ಥರ ಫಿಲ್ ಮಾಡಿ ಇಟ್ಕೊಬಿಟ್ರೆ ನನ್ನ ಪ್ಲೇಸಲ್ಲಿ ಇದರಲ್ಲಿ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಾದರೂ ದಿನ ಜಾಸ್ತಿ ವಾಟರ್ ಕುಡಿತೀನಿ, ಇಲ್ಲಾಂದರೆ ಜಾಸ್ತಿ ವಾಟರೇ ಕುಡಿಯೋಲ್ಲ ನಾನು. ಅದಕ್ಕೆ ಬೇಕು ಇದು ಅಂತ ಇಂಟೆನ್ಷನಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 3 ಬಂದಿದೆ, ಇದರೊಳಗಡೆನೆ 3 ಹಾಕ್ಬಿಟ್ಟಿದ್ರು. ಇದು ನಾರ್ಮಲ್ ಬಾಟಲ್, ಇದು ಯೂಶಲಾಗಿ ಎಲ್ಲಾದರೂ ಯೂಸ್ ಆಗುತ್ತೆ. ತುಂಬ ಚಿಕ್ಕ ಬಾಟಲು, ನಮ್ಮ ಪಾಪು ಕೊಟ್ಬಿಡ್ಬೋದು ಇದನ್ನು. ಇದೊಂದು ದೊಡ್ಡ ಬಾಟಲ್. ನಾನು ಎಲ್ಲದನ್ನು ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲದೂ ಟ್ಯಾಗ್ ಮಾಡಿರ್ತೀನಿ. ಯು ಗೈಸ್ ವಾಂಟ್ ಟು ಚೆಕ್ ಮಾಡಿ. ಇನ್ನೊಂದೇನೆಂದರೆ ಐ ವಾಸ್ ಟೆಲ್ಲಿಂಗ್ ಅಲ್ಲ, ಸಿ ಹೆಂಗೆ ಬಂದಿದೆ ನಾನು ನೋಡ್ಬೇಕು, ನಿಮ್ಮ ಜೊತೆನೇ ನೋಡ್ತಾ ಇದ್ದೀನಿ. ಓಕೆ ಗೈಸ್, ಈ ಥರ ಇದೆ. ಇದು ಶೆಲ್ ಹಾಕಬೇಕು ಇದಕ್ಕೆ. ಐ ವಾಸ್ ನಾಟ್ ನೋಯಿಂಗ್ ಇದು ಶೆಲ್ ಹಾಕೋದು ಅಂತ. ಬೆಟರ್ ಅನಿಸುತ್ತೆ, ತುಂಬ ಸಲ ಯೂಸ್ ಮಾಡ್ಬೋದು. ಶೆಲ್ಸ್ ಖಾಲಿ ಆದಾಗ ತಂದು ಹಾಕೋಬೋದು. ಸೊ ಈ ಥರ ಇದೆ, ಹಿಂಗೆ ಆನ್ ಮಾಡಿಕೊಂಡು ಲೈಟ್ ಹಿಂಗೆ ಇಲ್ಲಿ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಇದನ್ನು ಫೋನಿಗೆ ಹಿಂಗೆ ಕ್ಲ್ಯಾಂಪ್ ಮಾಡಿಬಿಟ್ರೆ ಲೈಟ್ ಬರುತ್ತೆ ಡೈರೆಕ್ಟಾಗಿ. ಸೊ ಚೆನ್ನಾಗಿದೆ, ಆ್ಯಂಡಿ ಆಗಿದೆ. ಹೆಂಗೆ ಬೇಕಿದ್ರು ಲೈಟ್ ಹಾಕ್ಬೋದು. ಹಿಂಗೆ ಫುಲ್ 360 ಡಿಗ್ರಿ ಬೆಂಡ್ ಆಗುತ್ತೆ. ನೈಸ್. ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಬೇಕಂದರೆ ಪರ್ಚೇಸ್ ಮಾಡಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.